ನಮ್ಮ ಜೊತೆ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. 182 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸರ್ ನಿಮ್ಮ ಮೈತ್ರಿಕೂಟ. ಬಿಹಾರದಲ್ಲಿ ಮೊದಲ ರಿಯಾಕ್ಷನ್. ಸುಳ್ಳುಗಳಿಗೆ ಜನ ಬೆಲೆ ಕೊಡೋದಿಲ್ಲ ಅನ್ನೋದು ಇದರಿಂದ ದಿಟವಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ದೇಶದಲ್ಲಿ ಮೋದಿಜಿಯವರ ಅಲೆ ಇರತಕ್ಕಂಥದ್ದನ್ನು ನಾವು ಇವತ್ತು ಕಾಣಬಹುದು. ಈ NDA ಗಠಬಂಧನ್ ಏನಿದೆಯೋ ಇದರ ಬಗ್ಗೆ ಜನರಲ್ಲಿ ನಂಬಿಕೆ ಮೂಡಿದೆ ಮತ್ತು ಕಾಂಗ್ರೆಸ್ ಮುಳುಗುವ ಹಡಗನ್ನು ಯಾರು ಹತ್ತಿದ್ದಾರೋ ಅವರು ಕಾಂಗ್ರೆಸ್ನ ಜೊತೆಯಲ್ಲಿ ಅವರು ಮುಳುಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಜನರೇ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಹಾರದಲ್ಲಿ NDA ಮೈತ್ರಿಕೂಟದ ಸ್ಪರ್ಧೆಯಲ್ಲಿ ಮೋದಿಗಿಂತಾನೂ ನಿತೀಶ್ ಫ್ಯಾಕ್ಟರ್ ಜಾಸ್ತಿ ವರ್ಕ್ ಆಗಿದೆ ಈ ಬಾರಿ ಅನ್ನುವಂಥ ಚರ್ಚೆ ಇದೆಯಲ್ಲ ಸರ್? ಈಗ ಚರ್ಚೆಗೆ ಹಲವು ಮುಖಗಳಿರ್ತದೆ. ನಾನು ಆ ಚರ್ಚೆ ಮಾಡುವವರನ್ನು ವಿರೋಧ ಮಾಡೋದಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಚರ್ಚೆಯಲ್ಲಿ ತನ್ನ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಇದೆ. ಆದರೆ ನಾವು NDA ಗಠಬಂಧನ್ನಾಗಿ ಮಾತಾಡ್ತಾ ಇದ್ದೇವೆ ಹೊರತು ನಾವು ಒಬ್ಬೊಬ್ಬರು ಆಗಿ ಸಪರೇಟ್ ಮಾಡ್ಕೊಂಡು ಮಾತಾಡೋದಿಲ್ಲ. ಇವತ್ತು ಜನ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು NDAಗೆ ಹೊರತು ಅಥವಾ ನಿತೀಶ್ ಕುಮಾರ್ ಅಥವಾ ಮೋದಿಯವರು ಅಥವಾ ಅಮಿತ್ ಶಾ ಅವರು ಅಂತಲ್ಲ. ಆ ಕಾರಣದಿಂದಾಗಿ ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಜನ ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನು ರಾಜ್ಯದಲ್ಲಿ ರೂಪಿಸಬಹುದು ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡಿದ್ದಾರಲ್ಲ, ಅದರ ಪರವಾದ ಕೆಲಸವನ್ನು ನಾವು ಮಾಡಿ ನಾವು ಅವರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾರಾಯಣಸ್ವಾಮಿ ಸರ್, ಬಿಹಾರದಲ್ಲಿ ಇಂಥದ್ದೊಂದು ಅಭೂತಪೂರ್ವವಾದಂತಹ ಮ್ಯಾಂಡೇಟ್ನ ಪಡೆಯೋಕೆ ಒಂದು 5 ಕಾರಣ ಅಂತ ಕೊಡೋದಾದ್ರೆ ಏನ್ ಕೊಡ್ತೀರಿ ಸರ್? ಬಿಹಾರದಲ್ಲಿ NDA ಮೈತ್ರಿಕೂಟಕ್ಕೆ ಏನು ವರ್ಕ್ ಆಯ್ತು, ನಿಮ್ಮ ಯಾವ ಕೆಲಸ ಜನರಿಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀರಿ? ನೋಡಿ, ಜನರಿಗೆ ನಂಬಿಕೆ ಅನ್ನೋದು ದೊಡ್ಡ ವಿಷಯ. ಇವತ್ತು ದೇಶವನ್ನು ಯಾರು ಯಾವ ರೀತಿ ಕಟ್ಟುತ್ತಿದ್ದಾರೆ, ಹಿಂದೆ ಯಾವ ಅಧೋಗತಿಗೆ ದೇಶ ಹೋಗಿತ್ತು, ಇವತ್ತು ಯಾವ ರೀತಿ ಇದೆ, ಇದಕ್ಕೆ ಕಾರಣರು ಯಾರು ಅಂತಕ್ಕಂಥ ಒಂದು ಭರವಸೆ. ಎರಡನೇದು, ಒಂದು ಉತ್ತಮ ನಾಯಕತ್ವವನ್ನು ನಿತೀಶ್ ಕುಮಾರ್ ಅವರು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ 10ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಇದು ಕೂಡ ಅದರಲ್ಲಿ ಫ್ಯಾಕ್ಟ್ರು. ಆಮೇಲೆ ಏನೋ ಕಾಂಗ್ರೆಸ್ಸು ಮತ್ತು ಉಳಿದವರು ವೋಟ್ ಚೋರಿ ಅಂತಿದ್ರು, ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನೋದು ಮತ್ತೊಂದು. ಮತ್ತು ಇನ್ನೊಂದು, ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ಹಿಂದುತ್ವವನ್ನು ವಿರೋಧಿಸಿ ಕೆಲವರನ್ನೇ ಏನೋ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಏನು ಇಡೀ ದೇಶದಲ್ಲಿ ನಡೀತಾ ಇದೆ, ಇದಕ್ಕೂ ಸರಿಯಾದ ಒಂದು ಉತ್ತರ. ಹೀಗೆ ಹಲವು ಫ್ಯಾಕ್ಟರ್ಗಳಿದೆ. ಈ ದೇಶವನ್ನು ಇವತ್ತು ನಡೆಸ್ತಾ ಇರತಕ್ಕಂಥದ್ದು ಕೂಡ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ. ಇದು ಕೂಡ ಒಂದು ದೊಡ್ಡ ಅಲ್ಲಿ ನಂಬಿಕೆಯ ಒಂದು ವಿಚಾರ. ಆ ಕಾರಣದಿಂದ ಇವತ್ತು NDAಗೆ ಜನ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸನ್ನು ನಂಬಿದವರಿಗೆ ಒಂದು ದೊಡ್ಡ ಹೊಡೆತ ಆಗಿದೆ, ಅವರಿಗೆ ಮುಖಭಂಗ ಆಗಿದೆ. ಈ ಕಾಂಗ್ರೆಸ್ಸನ್ನು ದೂರ ಇಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇಡೀ ದೇಶ ಇದೆ ಅನ್ನೋದಕ್ಕೆ ಈಗ ನಾರಾಯಣಸ್ವಾಮಿ ಸರ್ ನೀವು ಹೇಳಿದ್ರಿ, ಇದು ವೋಟ್ ಚೋರಿಗೆ ಕೊಟ್ಟಂತಹ ವೋಟ್ ಚೋರಿ ಆರೋಪ ಏನ್ ಮಾಡ್ತು ಕಾಂಗ್ರೆಸ್, ಅದಕ್ಕೆ ಬಿಹಾರದ ಮತದಾರ ಕೊಟ್ಟಂತಹ ಉತ್ತರ ಅಂತ ನೀವು ಹೇಳ್ತಾ ಇದ್ದೀರಿ. ಬಟ್ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ ಇಲ್ಲಿ ವೋಟ್ ಚೋರಿಯಲ್ಲ, ವೋಟ್ ಖರೀದಿಯಾಗಿದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ಚುನಾವಣೆ ಘೋಷಣೆಯಾಗುವುದಕ್ಕೂ ಮೊದಲೇ 1 ಕೋಟಿಗೂ ಹೆಚ್ಚು ಮಹಿಳೆಯರ ಅಕೌಂಟ್ಗೆ ಹೋದಂತಹ 10,000 ರೂಪಾಯಿ ಹಣ ಈ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೇನು ಹೇಳ್ತೀರಿ ಅಂತ ಹೇಳಿ. ನೋಡಿ, ಸೋಲುವವರಿಗೆ ಅವರ ರಕ್ಷಣೆಗಾಗಿ ಕೆಲವು ವಿಚಾರಗಳನ್ನು ಅವರು ತೆಗೆದುಕೊಳ್ಳಲೇಬೇಕು. ಸೋಲಿಗೆ ಕಾರಣಗಳನ್ನು ಕೊಡಬೇಕಲ್ಲ ಅವರು, ಅದಕ್ಕಾಗಿ ಕೊಡ್ತಕ್ಕಂಥ ಇದು ಬಡವರಿಗೆ
ಬಡವರಿಗೆ ಅನುಕೂಲಗಳನ್ನು ಕೊಟ್ಟಾಗ ಅದು ಖರೀದಿ ಹೇಗಾಗತ್ತೆ? ಹಾಗಿದ್ದ ಮೇಲೆ ಎಲ್ಲ ಗ್ಯಾರಂಟಿಗಳು ಖರೀದಿ ಅಂತ ಅವ್ರು ಒಪ್ತಾರ? ಸರ್, ಈಗ 10,000 ರೂಪಾಯಿಯ ಬಗ್ಗೆ ಆ ಸಮಯ ಕೊಟ್ಟಂತಹ ಸಮಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಯಾವಾಗ ಕೊಟ್ಟಿದ್ದು, ಯಾವಾಗ ಅನೌನ್ಸ್ ಆಗಿದ್ದು? ಎಲೆಕ್ಷನ್ ಘೋಷಣೆಗಿಂತ ಕೆಲ ದಿನಗಳ ಮೊದಲು. ಹಾಗಾಗಿ ಅದು ಪ್ರಭಾವ ಬೀರಿದೆ ಅನ್ನೋದು ವಿಪಕ್ಷಗಳ ಆರೋಪ ಸರ್. ಆ ರೀತಿ ಆರೋಪಗಳನ್ನು ನಾವು ಮಾಡಬೇಕಾದ್ರೆ ಬೇಕಾದಷ್ಟು ಮಾಡ್ಬೋದು. ಬಟ್ ಅದೇ ಒಂದು ದೊಡ್ಡ ವಿಷಯವಾಗಿ ನಾವು ತೆಗೆದುಕೊಳ್ಳೋದು ನನಗೇನೂ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಆದರೆ ಚುನಾವಣೆಗೆ ಮುಂಚೆ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಪ್ರಭಾವ ಬೀರಿದೆಯಾ ಇಲ್ವಾ ಅಂತ ರೀತಿಗೆ ನಿಂತಿದ್ದಾರಾ, ನಾವು ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅದಲ್ಲ, ಸವಲತ್ತುಗಳನ್ನು ಕೊಡುವಾಗ ಅದಕ್ಕೆ ಸಮಯ ನಿಗದಿ ಅಥವಾ ಹಿಂದೆ ಆಗಿರ್ಬೋದು ಅಥವಾ ಮುಂದೆ ಆಗಿರ್ಬೋದು, ಅಥವಾ ಈ ರಾಜಕಾರಣ ಮಾಡುವಾಗ ರಾಜಕಾರಣಿಗಳು ಈ ರೀತಿ ಕೆಲವು ಚಿಂತನೆಗಳನ್ನು ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಚುನಾವಣೆಗೆ ಮುಂಚೆ ಕೊಟ್ಟಾಗ ಈ ರೀತಿ ಅಪಾದನೆಗಳು ಬರ್ತಕ್ಕಂಥದ್ದು ಸಹಜ. ಆದರೆ ಅವರು ಅದನ್ನು ಚುನಾವಣೆ ಸೋಲಿಗೆ ಅವರು ಕಾರಣವಾಗಿ ಇಟ್ಕೊಂಡ್ರೆ ನನ್ನ ಆಕ್ಷೇಪಣೆ ಏನೂ ಇಲ್ಲ. ಸರಿ, ಗ್ಯಾರಂಟಿಗಳ ವಿಚಾರಕ್ಕೆ ಬರೋಣ ಸರ್. ಮಹಾಗಠಬಂಧನ್ ಗ್ಯಾರಂಟಿಗಳ ಘೋಷಣೆ ಮಾಡುತ್ತೆ. ಎನ್ಡಿಎ ಮೈತ್ರಿಕೂಟ ಕೂಡ ಹಿಂದಕ್ಕೆ ಬೀಳೋದಿಲ್ಲ. ಗ್ಯಾರಂಟಿಗಳ ಘೋಷಣೆಯಲ್ಲಿ 2 ದಶಕಗಳ ಕಾಲ ಜೆಡಿಯು ಜೊತೆ ಸೇರ್ಕೊಂಡು ಆಡಳಿತ ಮಾಡಿದಿರಿ. ಆಗೊಮ್ಮೆ ಈಗೊಮ್ಮೆ ನಿತೀಶ್ ಕುಮಾರ್ ಜಂಪ್ ಆಗಿರಬಹುದು. 2 ದಶಕಗಳ ಕಾಲ ಆಡಳಿತ ಮಾಡಿದಂತಹ ಜೆಡಿಯು ಬಿಜೆಪಿಗೆ ಬಿಹಾರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತಹ ಅನಿವಾರ್ಯತೆ ಏನಿತ್ತು? ತಾನು ಮಾಡಿದಂತಹ ಆಡಳಿತವನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗಿದ್ರು ಕೂಡ ಗೆಲ್ತಿರ್ಲಿಲ್ವಾ ಸರ್? ವಿಶ್ವಾಸ ಇರ್ಲಿಲ್ವಾ ಹಾಗಾದ್ರೆ ಮೈತ್ರಿಕೂಟಕ್ಕೆ ಅಂತ ಹೇಳಿ? ಇದಕ್ಕೆ ವಿಷಯ ಇಷ್ಟೇ, ಕೆಲವರು ತಪ್ಪು ಮಾಡಬಹುದು ಅಥವಾ ಕೆಲವರು ತಪ್ಪು ಮಾಡದೇ ಇರ್ಬೋದು, ಕೆಲವರು ಆಮಿಷಗಳನ್ನು ತೋರಿಸ್ಬೋದು, ಕೆಲವರು ತೋರಿಸದೇ ಇರ್ಬೋದು. ಆದರೆ ಜನರಿಗೆ ಅಟ್ರ್ಯಾಕ್ಟ್ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಮಾಡಿದಾಗ ಮತ್ತೆ ನೀವು ಮುಳ್ಳಿನಿಂದಲೇ ತೆಗಿಬೇಕಾದ ಪ್ರಸಂಗಗಳು ಉದ್ಭವ ಆಗಿಬಿಡ್ತವೆ. ಅದು ಬಹುಕಾಲ ಉಳಿಯತಕ್ಕಂಥದ್ದಲ್ಲ. ಈಗ ಗ್ಯಾರಂಟಿಯೇ ಉತ್ತರ ಆಗಬೇಕಾಗತ್ತೆ. ಅದರಿಂದಾಗಿ ಈಗ ಗ್ಯಾರಂಟಿ ಕೊಡಲೇಬಾರ್ದು ಅನ್ನೋರು ಯಾರಾದರೂ ಇದ್ದರೆ, ಗ್ಯಾರಂಟಿಗಳಿಗೆ ಮಾರು ಹೋಗಿರ್ತಕ್ಕಂಥ ಜನರು ಗ್ಯಾರಂಟಿಗಳ ಜೊತೆಯಲ್ಲೇ ಹೋಗಿಬಿಡ್ತಾರೆ ಅಂತಕ್ಕಂಥದ್ದು ಕೂಡ ಇದು ದೊಡ್ಡವರು ಹೇಳ್ತಕ್ಕಂಥ ಮಾತುಗಳು. ಅದರಿಂದಾಗಿ ಮುಳ್ಳಿನಿಂದಲೇ ತೆಗೀತಕ್ಕಂಥ ರಾಜಕಾರಣವನ್ನು ಕೂಡ ಕೆಲವು ಸಾರಿ ಮಾಡಬೇಕಾಗತ್ತೆ. ಅದು ನಡೆದೋಗಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಆರಂಭದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಅದನ್ನ ವಿರೋಧಿಸಿದ್ದವರು. ಈಗ ಅದನ್ನೇ ಅಸ್ತ್ರ ಮಾಡ್ಕೊಳ್ಬೇಕಾದಂತ ಅನಿವಾರ್ಯ ಸಿಚುವೇಶನ್ ನಿಮಗೆ ಯಾಕೆ ನಿರ್ಮಾಣ ಆಯ್ತು ಅಂತ ಹೇಳಿ ನಾರಾಯಣ ಸ್ವಾಮಿ ಅವರು ಕೂಡ ಗ್ಯಾರಂಟಿಯನ್ನು ವಿರೋಧ ಮಾಡಿದವರು ಅಂತ ಹೇಳಿ ಸರ್. ಮೊದಲು ನಾನು ಹೇಳ್ತಿದ್ದೆ, ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀರಿ ಅಂತ. ಹೌದು, ಆ ರೀತಿ ಅದು ಕಂಡಿದ್ದು ನಿಜ, ಜನ ಮಾರಿ ಹೋಗಿದ್ದು ನಿಜ. ಅದಾದ ಮೇಲೆ ಬೇರೆ ವಿರೋಧ ಪಕ್ಷಗಳು ಕೂಡ ಎಚ್ಚೆತ್ತುಕೊಂಡವು. ಹೇಗೆ, ಇವರು ಗ್ಯಾರಂಟಿಯಿಂದ ಗೆಲ್ತಾವ್ರೆ ಅಂದರೆ ನಮ್ಮನ್ನು ಮತ್ತೆ ಈ ಗ್ಯಾರಂಟಿಗೆ ಬಲೆಗೆ ಬಿದ್ದವರು ನಮ್ಮನ್ನು ತಿರಸ್ಕಾರ ಮಾಡ್ಬೋದು ಅಂತ. ಅವರು ಅದೇ ರೀತಿಯ ಮಾಡಿದರೆ ಮತ್ತಿನ್ನೇನು. ಈಗ ಇವರೇನು ಹೇಳ್ತಾರೆ, ಗ್ಯಾರಂಟಿಗಳು ನಾವು ಮಾಡಿದ್ದು ಸರಿ, ಆದರೆ ನೀವು ಮಾಡಬಾರ್ದಾಗಿತ್ತು ಗ್ಯಾರಂಟಿಗಳು ಅಂತೇನಾದರೂ ಕಾಂಗ್ರೆಸ್ ಹೇಳಲಿಕ್ಕೆ ಸಾಧ್ಯ ಇದೆ ಈಗ? ಆದರೆ ನಾರಾಯಣ ಸ್ವಾಮಿಗಳೇ, ಒಂದಂತೂ ಕ್ಲಿಯರ್ ಆಯ್ತು, ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಗ್ಯಾರಂಟಿ ಸ್ಕೀಮ್ಗಳ ವಿರುದ್ಧ ಮಾತಾಡೋದಿಲ್ಲ. ನಾವು ಅವತ್ತು ಮಾತಾಡಿಲ್ಲ. ಇನ್ನೂ ಒಂದು ಕ್ಲಿಯರ್ ಆಯ್ತು, ಇನ್ನು ಬಿಜೆಪಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲೂ ಕೂಡ ಗ್ಯಾರಂಟಿ ಸ್ಕೀಮಿನ ವಿರುದ್ಧ ಮಾತಾಡೋದಿಲ್ಲ ಅಂತ ಒಂದು ತೀರ್ಮಾನ ಕೈಗೊಂಡಿದ್ದೀರಿ ಅಂತ ಅನಿಸುತ್ತೆ. ಇನ್ನು ಅದರಿಂದ ಆ ವೇಸ್ಟ್ ಚರ್ಚೆಗಳು ಇನ್ನೂ ಆಗೋದಿಲ್ಲ. ಎಲ್ಲರೂ ಗ್ಯಾರಂಟಿ ಪರವಾಗಿದ್ದವರು, ಕಾಂಗ್ರೆಸ್ ಕೂಡ ಪರವಾಗಿದೆ, ಬಿಜೆಪಿ ಕೂಡ ಆಗಿದೆ, JDS ಲೆಫ್ಟ್ ರೈಟು ಎಲ್ಲರೂ ಪರವಾಗಿದ್ದಾರೆ. ಆ ಮಟ್ಟಿನ ಚರ್ಚೆ ಬಿಹಾರದ ಚುನಾವಣಾ ಫಲಿತಾಂಶದ ನಂತರ ಮುಗಿತೀನಿ. ಈಗ ನಾವು ಗ್ಯಾರಂಟಿಗಳು ಬಡವರಿಗೆ ತಲುಪತಕ್ಕಂಥ ಸಂದರ್ಭದಲ್ಲಿ ವಿರೋಧ ಮಾಡಲಿಲ್ಲ. ಯಾಕೆ ಅಂತಂದರೆ ಅದು ಇವತ್ತು ನಾನು ಹೇಳ್ತೇನೆ, ಅದು ಒಂದು ತಾತ್ಕಾಲಿಕ ಪರಿಹಾರವೇ ಹೊರತು ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಏನಂತಂದರೆ
ಅವರನ್ನು ನಾವು ಸೆಳೆಯತಕ್ಕಂಥ ತಂತ್ರಗಳಾಗಿ ಬಿಡ್ತವೆ ಹೊರತು ನಾನು ಈಗಲೂ ಅದನ್ನು ಹೇಳ್ತೇನೆ. ಆದರೆ ನಾರಾಯಣ ಸ್ವಾಮಿಗಳೇ, ಕರ್ನಾಟಕದಲ್ಲಿ ನೀವು ಬರೀ ಒಂದು 10,000 ರೂಪಾಯಿ ಕೊಟ್ಟು ಒಂದು ಇಲೆಕ್ಷನ್ ಗೆಲ್ಲಲಿಕ್ಕೆ ಹೋದ್ರಿ. ಕರ್ನಾಟಕದಲ್ಲಿ ಒಂದು ಎಲ್ಲ ಗ್ಯಾರಂಟಿ ಸ್ಕೀಮಿನ ಫಲಾನುಭವಿಗಳು ಕನಿಷ್ಠ ಒಂದು ಕುಟುಂಬಕ್ಕೆ ತಿಂಗಳಿಗೆ 10,000 ರೂಪಾಯಿ ಹೋಗ್ತಾ ಇದೆ. ಅದು ತಾತ್ಕಾಲಿಕ ಅಲ್ಲ, ನಿಮ್ಮದು ಅಲ್ಲಿ ತಾತ್ಕಾಲಿಕ. ಇಲ್ಲಿ ಬಹುಶಃ ಕಾಂಗ್ರೆಸ್ ಗೌರ್ಮೆಂಟ್ ಇರುವವರೆಗೆ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಯುತ್ತೆ. ನೀವು ಅಲ್ಲಿ ಒನ್ ಟೈಮ್ 10,000 ಕೊಟ್ಟು ಈಗ ಇಲೆಕ್ಷನ್ ಗೆದ್ದು ಬಿಟ್ಟರೆ ಇನ್ನೂ 10,000 ರೂಪಾಯಿಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ನಿಮ್ಮದೇ ಮಾತಿನ ಪ್ರಕಾರ ಅದು ತಾತ್ಕಾಲಿಕ, ಇದು ಶಾಶ್ವತ ಅಲ್ಲ. ನೀವು ಶಾಶ್ವತವಾಗಿ ಅಭಿವೃದ್ಧಿಯನ್ನು ದೂರ ಇಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ತಂತ್ರಗಾರಿಕೆ ಇದು. ಈ ತಂತ್ರಗಾರಿಕೆಯನ್ನು ಯಾರೋ ಕೆಲವರು ಒಪ್ಪಬಹುದು ಅಷ್ಟೇ ಹೊರತು ಎಲ್ಲರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ನೀವು ಕೂಡ ನೋಡಿದ್ದೀರಿ, ನೀವು ಪ್ರಬುದ್ಧರು ಕೂಡ. ಆದರೆ ನೀವು ಈ ಚುನಾವಣೆ ವಿಷಯಕ್ಕೆ ಅಥವಾ ಇದರಲ್ಲಿ ಮಾತಾಡ್ತಕ್ಕಂಥದ್ದು ನಾನೇನು ವಿರೋಧಿಸೋದಿಲ್ಲ. ಆದರೆ ಒಂದು ನಿಮ್ಮ ಮನಸ್ಸಿನಲ್ಲಿ ಅನಿಸಿರಬೇಕು. ಯಾಕಂತಂದ್ರೆ ನೀವು ಒಬ್ಬ ಪ್ರಬುದ್ಧರು ಅಂತ ನಾನಂತೂ ಭಾವಿಸಿದ್ದೇನೆ. ನಿಮಗನ್ಸಿರ್ಬೋದು, ಹೌದು ಇಂಥ ಒಂದು ಚಟುವಟಿಕೆಗಳು ಅಥವಾ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರಿಂದ ನಮ್ಮ ರಾಜ್ಯದಲ್ಲಿ ಈ ಅಭಿವೃದ್ಧಿ ಶೂನ್ಯವಾಗಿದ್ದೇವೆ, ಹಿಂದೆ ಸರಿದಿದ್ದೇವೆ, ಇದು ಆಗಬಾರ್ದಿತ್ತು ಅಂತ ನಿಮ್ಮ ಮನಸ್ಸಂತೂ ಹೇಳ್ತದೆ ಅನ್ನೋದು ನನಗೆ ಗೊತ್ತಿದೆ. ಅಲ್ಲಲ್ಲ, ನನ್ನ ಮನಸ್ಸು ಹೇಳುತ್ತಾ ನಿಮ್ಮ ಮನಸ್ಸು ಹೇಳುತ್ತಾ ಎನ್ನುವುದು ಪಕ್ಕಕ್ಕಿಡೋಣ. ನೀವು ಬಿಹಾರ ಮತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು ನೀವು ಗಮನಿಸಿದರೆ ಕರ್ನಾಟಕದ ಬಜೆಟ್ 4,40,000 ಕೋಟಿ ರೂಪಾಯಿ, 6 ಕೋಟಿ ಜನರಿಗೆ ಅಷ್ಟು ಬಜೆಟ್. ಬಿಹಾರದ ಬಜೆಟ್ 3,40,000 ಕೋಟಿ ರೂಪಾಯಿ, 13 ಕೋಟಿ ಜನರಿಗೆ. ನೀವು 13 ಕೋಟಿ ಜನರಿಗೆ 3.5 ಲಕ್ಷ ಕೋಟಿ ಬಜೆಟಲ್ಲಿ ನೀವು ಈ ರೀತಿಯ ರೇವಡಿಗಳನ್ನು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಅದು ಎಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಮತ್ತು ಬೇರೆ ಎಲ್ಲ ಇರಿಗೇಷನ್ ತಗೊಳ್ಳಿ, ನೀವು ಎಲ್ಲವನ್ನು ತಗೊಂಡ್ರೆ ತಕ್ಕ ಮಟ್ಟಿಗೆ ಬಿಹಾರದಿಂದ ಇಂಪ್ರೂವ್ಮೆಂಟ್ ಇದೆ ಅಂತ ನೀವು ಒಪ್ತೀರಿ. ಬಿಹಾರದಂಥ ರಾಜ್ಯದಲ್ಲಿ ಇವತ್ತು ಖರ್ಚು ಮಾಡಬೇಕಾಗಿರೋದು ಈ ರೇವಡಿಗಳು ಅಲ್ಲ, ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಅಲ್ಲಿಯ ಸೋಷಲ್ ಫೀಲ್ಡ್ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನೀವು ಗ್ಯಾರಂಟಿಗಳನ್ನು ಕೊಟ್ಟರೆ ಅದು ಒಂದು ರೀತಿ ಒಂಥರ ಭಿಕ್ಷೆ ಕೊಟ್ಟಾಗ ಆಗೋದಿಲ್ವ ಅಂತ ಅನಿಸೋದಿಲ್ಲ ನಿಮಗೆ? ಅಂದರೆ ಕರ್ನಾಟಕ ಮತ್ತು ಬಿಹಾರದ ಆರ್ಥಿಕ ಸ್ಥಿತಿಯನ್ನು ನೀವು ಪ್ರಬುದ್ಧರಿದ್ದರೆ ನೀವು ಅದನ್ನು ಯೋಚನೆ ಮಾಡಿ ನನಗೆ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.